ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ಅರ್ಧ ಕಪ್ ಸಾಬುದಾಣಿಯಿಂದ ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷದಲ್ಲಿ ನಾವು ಫಡ್ಡನ್ನು ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಚಿರುಟಿ ರವೆಯನ್ನು ತೊಗೊಳ್ತಾ ಇದ್ದೀನಿ. ಅದೇ ಕಪ್ಪಿನಿಂದ ಅರ್ಧ ಕಪ್ಪು ಸಾಬುದಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು 2 ನಿಮಿಷದವರೆಗೆ ಇದನ್ನು ಹುರಿದುಕೊಳ್ಬೇಕು. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದುಕೊಳ್ಳಿ. ಇದು ಕಲರ್ ಕೂಡ ಚೇಂಜ್ ಆಗಬಾರ್ದು. ಆ ರೀತಿ ಒಂದು 2 ನಿಮಿಷದವರೆಗೆ ನಾವು ಇದು ಒಂದು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ನಾನು ಕೂಡ ಇಲ್ಲಿ ಒಂದು 2 ನಿಮಿಷದವರೆಗೆ ಹುರಿದುಕೊಂಡಿದ್ದೀನಿ. ಇವಾಗ ಇದು ಒಂದು ಆಲ್ಮೋಸ್ಟ್ 2 ನಿಮಿಷ ಆಯಿತು. ಇದು ಇವಾಗ ರೆಡಿಯಾಗಿದೆ. ನೋಡಿ, ಈ ರೀತಿ ಹುರಿದುಕೊಂಡ್ರೆ ಸಾಕು, ಕಲರ್ ಏನು ಚೇಂಜ್ ಆಗೋದು ಬೇಡ. ಈ ರೀತಿ ಹುರ್ಕೊಂಡಾದಮೇಲೆ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ. ಈ ಪ್ಲೇಟಿನಲ್ಲಿ ನಾವು ಇದು ಆರುವುದಕ್ಕೆ ಬಿಡಬೇಕು, ಫುಲ್ ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಬಿಡಬೇಕಾಗುತ್ತೆ. ನೋಡಿ, ಇವಾಗ ಇದು ಫುಲ್ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ನಾವು ಈ ಸಾಬುದಾಣಿ ಫಡ್ಡು ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ನಾವು ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ರೀತಿ ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ತರಿ ಇದ್ದರೂ ನಡೆಯುತ್ತೆ. ಅದೇ ಬಟ್ಟಲಿನಿಂದ ಒಂದು ಅರ್ಧ ಬಟ್ಟಲಾಗುವಷ್ಟು ಮೊಸರು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ನೋಡಿ, ಇದಕ್ಕೆ ನಾನು ತೆಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ ಕೂಡ ತೊಳೆದುಕೊಂಡು ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಮತ್ತು ಲೂಸ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ನಾವು ದೋಸೆ ಹಿಟ್ಟಿನಗಿಂತನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಇದು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮಿಶ್ರಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಒಂದು 10 ರಿಂದ 15 ನಿಮಿಷ ನಾವು ಇದು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇದರಲ್ಲಿ ನಾವು ರವೆ ಹಾಕಿರೋದರಿಂದ ರವೆ ಒಂದು ಸ್ವಲ್ಪ ನೆನೆಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದು ಡಕ್ಕನವನ್ನು ಮುಚ್ಚಿ ಒಂದು 15 ನಿಮಿಷ ನೆನೆಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ನಾವು ತುಂಬಾ ಸಾಫ್ಟ್ ಆಗಿರುವ ಈ ಫಡ್ಡು ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಒಂದು 10 ರಿಂದ 15 ನಿಮಿಷ ಆಯಿತು. ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ. ನೋಡಿ, ಒಂದು ಸ್ವಲ್ಪ ಗಟ್ಟಿನೇ ಇದೆ. ಇದೇ ರೀತಿ ಇರಬೇಕು. ಈ ಹದಕ್ಕೆ ರೆಡಿ ಮಾಡಿಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಶೇಂಗಾ ತರಿಯಾಗಿ ಕುಟ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಅಡುಗೆ ಸೋಡಾವನ್ನು ಹಾಕ್ಕೊಂಡು ಮತ್ತೆ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತವೆ. ನೀವು ಒಂದು ಸರ್ತಿ ಮಾಡಿಲ್ಲ ಅಂದರೆ ಈ ರೀತಿ ಒಂದು ಸರ್ತಿ ಮಾಡ್ಕೊಂಡು ನೋಡಿ. ತುಂಬಾ ಸಾಫ್ಟಾಗಿ ಮತ್ತು ವೈಟಾಗಿ, ಕಲರ್ ಕೂಡ ವೈಟಾಗಿ ಬರುತ್ತೆ. ನೋಡಿದ್ರೆ ಇವಾಗ ಇದು ಹಿಟ್ಟು ರೆಡಿ ಆಯಿತು. ಇವಾಗ ಇಷ್ಟರ ಮೇಲೆ ಒಂದು ಈ ಫಡ್ಡಿನ ಹಂಚನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾವು ಈ ರೀತಿ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆಯನ್ನು ಹಚ್ಕೊಂಡು ಇವಾಗ ನಾವು ಫಡ್ಡನ್ನು ಇದರಲ್ಲಿ ಹಾಕೊಳ್ಳೋಣ. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಒಂದು ಸೈಡಲ್ಲಿ ಬೇಯಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಮತ್ತೊಂದು ಸೈಡಲ್ಲಿ ತಿರುವಿ ಹಾಕಿ ಅದೇ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದ್ರ ಮೇಲೆ ಈ ರೀತಿ ಒಂದು ಡಕ್ಕನವನ್ನು ಮುಚ್ಚಿ ನಾವು ಬೇಯಿಸ್ಕೊಳ್ಬೇಕು. ಒಂದು 2 ನಿಮಿಷ ಆದಮೇಲೆ ಮತ್ತೆ ನಾವು ಈ ಸೈಡಲ್ಲಿ ತಿರುವಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಏನು ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ಆರಾಮವಾಗಿ ಎದ್ದು ಬರುತ್ತವೆ. ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುವ ನಮ್ಮ ಈ ಸಾಬುದಾಣಿ ಫಡ್ಡು ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು. ಕೇವಲ ಒಂದು ಅರ್ಧ ಕಪ್ ಸಾಬುದಾಣಿ ಮತ್ತು 1 ಕಪ್ ರವೆ ಇದ್ದರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿರುವ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುವ ಫಡ್ಡು ರೆಡಿ ಆಯಿತು. ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೀವು ಇನ್ನೂ ಒಂದು ಸರ್ತಿ ಮಾಡಿಲ್ಲ ಅಂದರೆ ಈ ರೀತಿ ಮಾಡಿಕೊಡಿ. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸಿಗೆ ಕೂಡ ನೀವು ಈ ರೀತಿ ಮಾಡಿ ಲಂಚ್ ಬಾಕ್ಸ್ ಕೂಡ ಕಟ್ಬೋದು. ದೊಡ್ಡವರಿಗಾಗಲಿ ಚಿಕ್ಕವರಿಗಾಗಲಿ ತುಂಬಾ ಇಷ್ಟ ಆಗುವಂಥ ನಮ್ಮ ಸಾಬುದಾಣಿ ಫಡ್ಡು ರೆಡಿ ಆಯಿತು. ನೋಡಿ, ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಮುಟ್ಟಿದರೆ ಯಾವ ರೀತಿ ಬಂದಿದೆ ಅಂತ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.